ಮಧ್ಯಪ್ರದೇಶದಲ್ಲಿ ಒಂದು ಊರಿತ್ತು. ಅದು ಬೆಟ್ಟ ಮತ್ತೆ ಕಾಡಿಂದ ಆವರಿಸಿತ್ತು. ಆ ಊರಿನ ಜನರೆಲ್ಲ ಶ್ರಮಜೀವಿಗಳಾಗಿದ್ರು. ಎಲ್ಲ ಊರಿನ ಜನ ಕಷ್ಟಪಟ್ಟು ವ್ಯವಸಾಯ ಮಾಡ್ತಾ ಇದ್ರು. ಊರಿನ ಎಲ್ಲಾ ಕಡೆ ಸಮೃದ್ಧವಾಗಿ ಹಚ್ಚ ಹಸಿರು ತುಂಬಿತ್ತು. ಊರೆಲ್ಲ ಯಾವಾಗ್ಲೂ ಸಂತೋಷವಾಗಿ ಇರ್ತಿತ್ತು. ಕೃಷ್ಣ, ಏ ಕೃಷ್ಣ, ಎಲ್ಲಿಗ್ ಹೋದ್ಯಾ? ಬಾ, ಬೇಗ ಕಾಡಿಗೆ ಹೋಗಿ ಕಟ್ಗೆ ಕಡ್ಕೊಂಡ್ ಬಾ. ಬೆಳಗ್ಗೆ 7 ಗಂಟೆ ಆಯ್ತು, ನೀನ್ ಇನ್ನೂ ಮಲ್ಕೊಂಡಿದ್ದೀಯಾ? ಇನ್ನು 7 ಗಂಟೆ ಆಗಿದೆ ಅಷ್ಟೇ. ಇಷ್ಟು ಬೇಗ ಎದ್ದು ಏನ್ ಮಾಡ್ಲಿ? ಬೇರೆಯವ್ರ ಮನೆ ಮೊಸರೆ ತೊಳೆದು ನಾನು ಜೀವನ ನಡೆಸ್ತಾ ಇದ್ದೀನಿ. ಮತ್ತೆ ನೀನ್ ನೋಡಿದ್ರೆ ಯಾವಾಗ್ಲೂ ಮನೇಲೆ ಬಿದ್ದಿರ್ತೀಯ. ಇವತ್ತಾದ್ರೂ ಮನೆಯಿಂದ ಆಚೆ ಹೋಗು. ಸಂಪಾದನೆ ಮಾಡಿ ತಗೊಂಡ್ ಬರೋವರೆಗೂ ಈ ಮನೆಗ್ ವಾಪಸ್ ಬರ್ಬೇಡ. ಕೃಷ್ಣ ಸುಮಿತ್ರಾದೇವಿ ಮಾತುಗಳನ್ನ ಕೇಳಿ ಮನೆಯಿಂದ ಆಚೆ ಹೋಗ್ತಾನೆ. ಮತ್ತೆ ಸಿಟಿಯಲ್ಲಿ ಎಲ್ಲ ಅಂಗಡಿಗಳಲ್ಲಿ ಕೆಲ್ಸ ಕೇಳ್ತಾ ಇರ್ತಾನೆ. ಈ ಮಾರ್ಕೆಟ್ ಅಲ್ಲಿ ಇಷ್ಟೊಂದು ಅಂಗಡಿ ಇದೆ, ಯಾವ್ದ್ರಲ್ಲಾದ್ರೂ ನನ್ ಕೆಲ್ಸ ಸಿಕ್ಕೇ ಸಿಗುತ್ತೆ. ಇಲ್ಲ ಅಂದ್ರೆ ಅಮ್ಮ ಅಂತೂ ನನ್ನ ಸುಮ್ನೆ ಬಿಡಲ್ಲ. ಕೃಷ್ಣ ಅಲ್ಲೇ ನಿಂತ್ಕೊಂಡು ಕೆಲ್ಸ ಹುಡುಕ್ತಾ ಇರ್ತಾನೆ. ಆಗ ಅವನ್ಗೆ ಅಲ್ಲೇ ಒಂದು ಮಿಠಾಯಿ ಅಂಗಡಿ ಕಾಣ್ಸತ್ತೆ. ದಿನ ನಿಂದಿದೆ ಆಯ್ತು ಹರಿಯ. ಸ್ವೀಟ್ ಸರಿಯಾಗಿ ಮಾಡಲ್ಲ, ಸಮಯಕ್ಕೆ ಸರಿಯಾಗಿ ಅಂಗಡಿಗೂ ಬರಲ್ಲ. ಕೇವಲ ನಿನ್ನ ಕಾರಣದಿಂದಾಗಿ ನನಗೆ ಎಷ್ಟು ನಷ್ಟ ಆಗಿದೆ ಅಂತ ನಿನ್ಗೆ ಯೋಚಿಸಕ್ ಕೂಡ ಆಗಲ್ಲ. ಅದಕ್ಕೆ ನಿನ್ ಗಂಟು ಮೂಟ ಎಲ್ಲ ಎತ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಹಾ, ನನಗೂ ಏನಿಲ್ಲಿರಕ್ ಇಷ್ಟ ಇಲ್ಲ. ನಾನ್ ಲೆಕ್ಕ ಚುಕ್ತಾ ಮಾಡಿ ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ. ಇದನ್ನೇ ಯೋಚನೆ ಮಾಡ್ಕೊಂಡು ಕೃಷ್ಣ ಆ ಅಂಗಡಿ ಹತ್ರ ಬರ್ತಾನೆ. ಮತ್ತೆ ಅಂಗಡಿ ಮಾಲೀಕನ್ನ ಕೇಳ್ತಾನೆ. ಸಾಹೇಬ್ರೆ, ನೀವು ಹೂ ಅಂದ್ರೆ ನಾನು ಈ ಅಂಗಡಿಲಿ ಕೆಲಸ ಮಾಡ್ಬೋದಾ? ನನಗೆ ಸ್ವೀಟ್ ಮಾಡಕ್ ಕೂಡ ಬರುತ್ತೆ. ನೀವ್ ಹೂ ಅಂದ್ರೆ ನಾನು ಈಗ್ಲೇ ಅದನ್ನೆಲ್ಲ ಮಾಡಿ ತೋರಿಸ್ಬೋದಾ? ಹಾ, ಮಾಡಿ ತೋರಿಸು. ನನಗೂ ಕೂಡ ನಿನ್ನಂತ ಕಷ್ಟಪಟ್ಟು ದುಡಿಯೋ ಯುವಕನೇ ಬೇಕಾಗಿತ್ತು. ಕೃಷ್ಣ ಅವತ್ತು ಆ ಸಿಹಿ ಅಂಗಡಿಯಲ್ಲಿ ಕೆಲ್ಸ ಮಾಡ್ತಾನೆ. ಮತ್ತೆ ಎಲ್ಲಾ ಸಿಹಿ ತಿಂಡಿಗಳನ್ನು ಮಾಡಿ ಮುಗಿಸ್ಬಿಡ್ತಾನೆ. ಅಂಗಡಿ ಮಾಲೀಕ ಬಂದು ಕೃಷ್ಣನ್ಗೆ ಹೇಳ್ತಾನೆ, ಅಯ್ಯೋ ತಗೊಂಡ್ ಬರಪ್ಪ. ಇವತ್ ನೀನ್ ಬೆಳಗ್ಗೆಯಿಂದ ಏನೆಲ್ಲ ಮಾಡಿದ್ಯೋ ಅದನ್ನ. ಅಡುಗೆ ಮನೆಯಿಂದ ಆಚೆನೆ ಬರ್ತಿಲ್ವಲ್ಲ ನೀನು? ಈಗ್ಲೇ ತಂದೆ ಮಾಲೀಕರೇ. ಅಂಗಡಿ ಮಾಲೀಕ ಸಿಹಿ ತಿಂತ ಇದ್ದ ಹಾಗೆ ಅವನು ಕೋಪದಲ್ಲಿ ಕೃಷ್ಣನ್ಗೆ ಹೇಳ್ತಾನೆ, ಅಯ್ಯೋ ದೇವ್ರೇ, ಈ ಸ್ವೀಟ್ ಯಾಕೆ ಇಷ್ಟೊಂದು ಉಪ್ಪಾಗಿದೆ? ಖಂಡಿತವಾಗ್ಲೂ ನೀನ್ ಸಕ್ಕರೆ ಬದಲಾಗಿ ಉಪ್ಪೆ ಹಾಕಿದ್ಯಾ. ನಿನ್ನ ನಾನು ಸುಮ್ನೆ ಬಿಡಲ್ಲ. ಅವನು ಜೋರಾಗಿ ಕಿರ್ಚ್ತಾ ಇರ್ತಾನೆ. ಮಾಲೀಕ ಅವನ್ ಕಡೆಗೆ ನೋಡೋಕ್ ಮುಂಚೆನೆ ಕೃಷ್ಣ ಅಲ್ಲಿಂದ ಜೋರಾಗಿ ಓಡಕ್ ಶುರು ಮಾಡ್ತಾನೆ. ಮತ್ತೆ ದೂರ ಹೋಗಿ ನಿಂತ್ಕೊಂಡು ಉಸಿರು ತಗೊಂಡು ಹೇಳ್ತಾನೆ, ಒಳ್ಳೇದಾಯ್ತು ನಾನು ಓಡ್ ಬಂದ್ಬಿಟ್ಟೆ. ಇಲ್ಲ ಅಂದ್ರೆ ಅಂಗಡಿ ಒಂದು ನನಗೆ ಹೊಡೆದ್ಬಿಟ್ಟು ನನ್ನ ಮೈ ಮೂಳೆ ಎಲ್ಲ ಮುರಿದಾಕ್ಬಿಡ್ತಿದ್ದ. ಅಯ್ಯೋ ದೇವ್ರೆ, ನನಗಿದೇನಾಗ್ತಾ ಇದೆ? ನನಗಂತೂ ಏನು ಅರ್ಥ ಆಗ್ತಿಲ್ಲ. ಇನ್ಮೇಲೆ ಮಾರ್ಕೆಟ್ ಕೂಡ ಹೋಗಕ್ಕಾಗಲ್ಲ. ಆ ಅಂಗಡಿಯು ನನ್ನೇನಾದ್ರೂ ಮತ್ತೆ ನೋಡಿದ್ರೆ ನನ್ನ ಕತೆ ಅಷ್ಟೇ. ಕೃಷ್ಣ ಅಲ್ಲೇ ನಿಂತಿರ್ತಾನೆ. ಆಗ ಅವನ ದೃಷ್ಟಿ ಅಲ್ಲೇ ಇದ್ದ ಒಂದು ದೊಡ್ಡ ಬೋರ್ಡ್ ಮೇಲೆ ಬೀಳುತ್ತೆ. ಅದ್ರಲ್ಲಿ ಹೀಗ್ ಬರ್ದಿರುತ್ತೆ, ಈ ಕಾಡಲ್ಲಿ ಒಂದು ಗೊರಿಲ್ಲಾ ಇದೆ, ಅದರಿಂದ ಹುಷಾರಾಗಿರಿ. ಗೊರಿಲ್ಲಾ ಇಂದ ತಪ್ಪಿಸ್ಕೊಳ್ಳೋ ಉಪಾಯ ಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿ. ಅಯ್ಯೋ, ಎಲ್ಲಂತ ಹೋಗ್ಲಿ, ಎಲ್ಲ ಕಡೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ದುಡ್ಡಿದೆ ಮನೆ ಕೂಡ ಹೋಗಕ್ಕಾಗಲ್ಲ. ಕೃಷ್ಣ ಅವನ್ ತಗೊಂಡ್ ಬಂದಿರೋ ಕೊಡ್ಲಿಯನ್ನ ತಗೊಂಡು ಆ ಕಾಡಿನ ಒಳಗ್ ಹೋಗ್ತಾನೆ. ಸೂರ್ಯ ಆಗ್ಲೇ ಮುಳುಗ್ತಾ ಇರ್ತಾನೆ. ಅವನು ಒಂದು ದೊಡ್ಡ ಮರದ ಕೆಳಗಡೆ ಬಂದು ತಲುಪ್ತಾನೆ. ಮತ್ತೆ ಆ ಕೊಡ್ಲಿಯಿಂದ ಮರನ ಕಡಿಯಕ್ ಶುರು ಮಾಡ್ತಾನೆ. ಆಗ್ಲೇ ಅವನ್ಗೆ ಆ ಮರದಿಂದ ಒಂದು ಜೋರಾದ ಶಬ್ದ ಕೇಳ್ಸತ್ತೆ. ಏನಪ್ಪಾ, ಏನ್ ಸಮಾಚಾರ? ಏನು ಇಲ್ಲ ಅಣ್ಣ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಳಿ. ಒಂದ್ ಸೆಕೆಂಡ್, ಈ ಧ್ವನಿ ಯಾರ್ದು? ಅಯ್ಯೋ ದೇವ್ರೆ, ದೇವ್ವಾ! ಆಗ ಗೊರಿಲ್ಲಾ ಕೃಷ್ಣನ್ ಮುಂದೆ ಬಂದು ನಿಂತ್ ಬಿಡತ್ತೆ. ಎಲ್ಲಿಗೆ ಹೋಗ್ತಾ ಇದ್ಯಾ ಪೈಲ್ವಾನ್? ಆ ಗೊರಿಲ್ಲಾ ಮಾತಾಡ್ತಾ ಇರೋದನ್ನ ಕೇಳಿ ಕೃಷ್ಣ ಭಯದಿಂದ ಮೂರ್ಛೆ ಬಿದ್ಬಿಡ್ತಾನೆ. ಈಗಿನ ಕಾಲದ ಹುಡುಗರಂತೂ ಚಿಕ್ಕ ವಿಷಯಕ್ಕೂ ಪ್ರಜ್ಞೆ ತಪ್ಪೋಗ್ಬಿಡ್ತಾರೆ. ಗೊರಿಲ್ಲಾ ಕೃಷ್ಣನ್ ಮುಖದ ಮೇಲೆ ನೀರ್ ಹಾಕಿ ಅವನನ್ನ ಏಳ್ಸತ್ತೆ. ಯಾರ್ ನೀನು? ಮತ್ ನೀನು ಹೇಗ್ ಮಾತಾಡ್ತಾ ಇದೀಯಾ? ಪ್ರಾಣಿಗಳು ಹೇಗ್ ಮಾತಾಡೋದಕ್ ಸಾಧ್ಯ? ಇದೆಂತ ತಮಾಷೆ? ಅಯ್ಯೋ, ಸಮಾಧಾನ ಆಗು. ನಾನು ಯಾವುದೇ ಸರ್ಕಸ್ ಗೊರಿಲ್ಲಾ ಕೂಡ ಅಲ್ಲ, ಹಾಗೆ ಕಾಡಿನ ಗೊರಿಲ್ಲಾನೂ ಅಲ್ಲ. ನಾನೊಬ್ಬ ಶಾಪಗ್ರಸ್ತ ಗೊರಿಲ್ಲಾ. ನನಗೇನು ಅರ್ಥ ಆಗ್ತಿಲ್ಲ. ನೀನ್ ಏನ್ ಹೇಳೋದಕ್ಕೆ ಹೊರಟಿದ್ಯಾ? ಸರಿ ಬಾ, ನಾನು ನಿನಗೆ ಫ್ಲಾಶ್ ಬ್ಯಾಕ್ ತೋರಿಸ್ತೀನಿ. ಈಗಿಂದ 20 ವರ್ಷಗಳ ಹಿಂದೆ ನಾನು ಕೂಡ ನಿನ್ ಹಾಗೆ ಮನುಷ್ಯನಾಗಿದ್ದೆ. ಗಂಧ ಕಳ್ತನ ಮಾಡೋವಾಗ ನನಗೆ ವೃಕ್ಷ ದೇವತೆ ಶಾಪ ಕೊಟ್ರು. ಗಜೋದರ, ನೀನು ಲೆಕ್ಕವಿಲ್ಲದಷ್ಟು ಗಂಧದ ಮರಗಳನ್ನ ಕಡ್ದಿದೀಯ. ಪಾಪ
ಎಷ್ಟು ಪ್ರಾಣಿ ಪಕ್ಷಿಗಳ ಮನೆ ಹಾಳಾಗಿದೆಯೋ ಏನೋ. ಈಗ ನಾನು ನಿನಗೆ ಶಾಪ ಕೊಡ್ತೀನಿ. ಯಾವಾಗ ನೀನು ಈ ಕಾಡಿಗೆ ಪೂಜೆ ಮಾಡಿ 1000 ಜನಕ್ಕೆ ಊಟ ಹಾಕ್ಸಲ್ವೋ, ನೀನ್ ಇದೇ ಕಾಡಲ್ಲಿ ಗೊರಿಲ್ಲಾ ಹಾಗೆ ಉಳಿದು ಬಿಡ್ತೀಯ. ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಅವತ್ತಿಂದ ಈ ಕಾಡಿನ ಹೊರಗಡೆ ನಾನು ಹೋಗಕ್ಕೂ ಆಗ್ತಿಲ್ಲ, ಮತ್ತೆ ಹೊರಗಡೆಯಿಂದ ಯಾರು ಇಲ್ಲಿಗೆ ಬರಕ್ಕೂ ಆಗ್ತಿರ್ಲಿಲ್ಲ. ಮತ್ತೆ ನಾನು ಕೂಡ ಈಗ ಹೋಗ್ತಾ ಇದ್ದೀನಿ. ಅದ್ರ ಬದಲಿಗೆ ನಿನಗೆ ಏನ್ ಬೇಕೋ ನಾನು ಅದನ್ನ ಕೊಡ್ತೀನಿ. ನಿಜ ಹೇಳ್ತಿದ್ಯಾ? ಆದ್ರೆ ನಾನು ನಿನ್ಗೆ ಯಾಕೆ ಸಹಾಯ ಮಾಡ್ಲಿ? ಜೀವನದಲ್ಲಿ ನಿನಗೂ ಕಷ್ಟ ಇದೆ, ನನಗೂ ಕಷ್ಟ ಇದೆ. ನೀನ್ ನನ್ ಜೊತೆ ಕೆಲ್ಸ ಮಾಡ್ಲೇಬೇಕು. ಹಾಗಿದ್ರೆ ನೀನ್ ನನಗೆ ಸ್ವಲ್ಪ ದುಡ್ಡು ಕೊಟ್ಬಿಡು. ಕಾಡಿಂದ ಸ್ವಲ್ಪ ದೂರದಲ್ಲೇ ಒಂದು ಹೈವೇ ಇದೆ, ಅಲ್ಲಿ ನೀನು ಒಂದು ಡಾಬಾ ಓಪನ್ ಮಾಡ್ಬಿಡು. ಗೊರಿಲ್ಲಾ ಕೃಷ್ಣನ್ ಮಾತ್ ಕೇಳಿ ಒಂದು ಜಾದು ಗೊರಿಲ್ಲಾ ಡಾಬಾ ಮಾಡ್ಬಿಡತ್ತೆ. ಆ ಡಾಬಾ ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ಅದನ್ನ ನೋಡಿ ಕೃಷ್ಣನ್ಗೆ ನಂಬೋದಕ್ಕೆ ಆಗೋದಿಲ್ಲ. ಅರೆ ವಾ, ಎಷ್ಟು ಸುಂದರವಾಗಿದೆ. ನನಗನ್ಸುತ್ತೆ ಇನ್ ಮುಂದೆ ನಮ್ಮಿಬ್ಬರ ಅದೃಷ್ಟ ಬದಲಾಗುತ್ತೆ ಅಂತ. ಈ ಡಾಬಾಯಿಂದ ನಾನು ಚೆನ್ನಾಗಿ ಸಂಪಾದನೆ ಮಾಡ್ತೀನಿ, ಮತ್ ನಿಂಗೆ ಸ್ವತಂತ್ರ. ನಾವು ನಾಳೆ ಬೆಳಿಗ್ಗೆಯಿಂದನೇ ಡಾಬಾನ ಶುರು ಮಾಡೋಣ. ಆದ್ರೆ ಒಂದು ಸಮಸ್ಯೆ ಇದೆ ಕೃಷ್ಣ. ಏನ್ ಸಮಸ್ಯೆ? ನಾನ್ ಜನರಿಂದ ಹೇಗ್ ತಾನೇ ದುಡ್ಡು ತಗೊಳ್ಳಿ? ನೀನ್ ತಗೊಳಕ್ಕಾಗಲ್ಲ, ಆದ್ರೆ ನಾನ್ ತಗೋಬೋದಲ್ಲ. ನೀನು ಒಳ್ಳೆ ಮನ್ಸಿಂದ ನಿನ್ನ ಕೈಯಾರೆ ಮಾಡಿರೋ ಪ್ರಸಾದನ ಹಂಚ್ಬಿಡು. ಮತ್ ನಾನು ನಿನ್ನ ಗೊರಿಲ್ಲಾ ಡಾಬಾ ಕೂಡ ಚೆನ್ನಾಗಿ ನೋಡ್ಕೋತೀನಿ. ಆ ಕೆಲ್ಸದಿಂದ ನಾನು ತುಂಬಾ ದುಡ್ಡು ವಸೂಲಿ ಮಾಡ್ತೀನಿ. ನೀನ್ ಖಂಡಿತ ಸರಿಯಾಗಿ ಹೇಳ್ತಿದ್ಯಾ. ಕೃಷ್ಣ ಗೊರಿಲ್ಲಾ ಹತ್ರ ಸ್ವಲ್ಪ ದುಡ್ಡು ತಗೊಂಡು ಅವನ್ ಮನೇನ ತಲುಪ್ತಾನೆ. ಮತ್ತೆ ಅವರಮ್ಮ ಸುಮಿತ್ರಾ ದೇವಿಗೆ ಎಲ್ಲ ವಿಷಯನೂ ಹೇಳ್ತಾನೆ. ಒಳ್ಳೇದಾಗ್ಲಿ ಮಗನೇ, ಆ ಭಗವಂತ ನಿನ್ಗೆ ಎಲ್ಲ ಒಳ್ಳೇದ್ ಮಾಡ್ಲಿ. ಆ ಗೊರಿಲ್ಲಾಗೆ ನೀನು ನನ್ನ ನಮಸ್ಕಾರ ಹೇಳು, ಮತ್ತಿದನ್ನು ಹೇಳು, ಅವ್ರು ಮಾಡಿರೋ ಪ್ರಸಾದನ ನಾನು ತಿಂತೀನಿ ಅಂತ. ಹಾ ಖಂಡಿತ ಅಮ್ಮ, ನಾನು ಹಾಗೆ ಮಾಡೇ ಮಾಡ್ತೀನಿ. ಮತ್ ನಿಮ್ ಹೆಸರು ಉಳಿಸ್ತೀನಿ. ಗೊರಿಲ್ಲಾ ಗಜೋದರ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾ ಇದ್ದ. ಈ ಕೆಲ್ಸ ಅಂತೂ ತುಂಬಾ ಸುಲಭವಾಗಿದೆ. ಹಾಗೆ ಕಾಡಿನ ಪೂಜೆ ಮಾಡಿ ತುಂಬಾ ಖುಷಿ ಆಗ್ತಿದೆ. ನಾನ್ ಪ್ರಸಾದ ಮಾಡೋದಕ್ಕೆ ಶುರು ಮಾಡ್ದೆ. ಮಜಾ ಬರ್ತಿದ್ಯಲ್ಲ ಗುರು. ಸ್ವಲ್ಪ ಸಮಯದಲ್ಲಿ ಒಂದು ಕಾರ್ ಗೊರಿಲ್ಲಾ ರೆಸ್ಟೋರೆಂಟ್ನ ಮುಂದೆ ಬಂದು ನಿಲ್ಲುತ್ತೆ. ಆ ಕಾರಿಂದ ಒಂದು ಸುಂದರವಾದ ಹುಡುಗ ಮತ್ತೆ ಒಂದು ಸುಂದರವಾದ ಹುಡುಗಿ ಜೊತೆಯಾಗಿ ಬಂದು ನಿಲ್ತಾರೆ. ವಾವ್ ರಾಜೇಶ್, ನನ್ಗನ್ಸತ್ತೆ ಈ ಡಾಬಾ ನಿನ್ನೆ ಆಗಿರೋದು ಅಂತ. ನನ್ಗಂತೂ ತುಂಬಾ ಜೋರಾದ ಹಸುವಾಗ್ತಾ ಇದೆ. ಒಳಗೋಗೋಣ. ರಾಜೇಶ್ ಆ ಹುಡುಗಿನ ಕರ್ಕೊಂಡು ಡಾಬಾ ಒಳಗ್ ಬರ್ತಾನೆ. ಅಯ್ಯೋ, ಎಲ್ಲಿದ್ದೀರಾ ಡಾಬಾ ಮಾಲೀಕರೇ? ಅಡಿಗೆ ಮಾಡ್ತಾನೆ ಇರ್ತೀರಾ ಇಲ್ಲ ಗ್ರಾಹಕರಿಗೆ ಊಟನೂ ಹಾಕ್ತೀರಾ? ಗ್ರಾಹಕನ ಮಾತನ್ನ ಕೇಳಿ ಅಡ್ಗೆ ಮನೆಯಲ್ಲಿ ಕೆಲ್ಸ ಮಾಡ್ತಾ ಇದ್ದ ಗೊರಿಲ್ಲಾಗೆ ತುಂಬಾನೇ ಖುಷಿ ಆಗತ್ತೆ. ಅರೆ ವಾ, ಮೊದಲನೇ ದಿನಾನೇ ನನಗೆ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಗೊರಿಲ್ಲಾ ಅಡ್ಗೆ ಮನೆಯಿಂದಾನೇ ಹೇಳುತ್ತೆ. ಬರ್ತಾ ಇದ್ದೀನಿ. ಮರುಕ್ಷಣ ಗೊರಿಲ್ಲಾ ರಾಜೇಶ್ ಮುಂದೆ ಬಂದು ನಿಲ್ಲತ್ತೆ. ಏನ್ ತಗೋತೀರಾ ಸರ್? ಮಸಾಲೆ ದೋಸೆ, ಪ್ಲೇನ್ ದೋಸೆ, ಖಾಲಿ ದೋಸೆ, ಪೂರಿ, ಪೊಂಗಲ್ಲು, ಖಾರ ಬಾತು, ಕೇಸರಿ ಬಾತು. ರಾಜೇಶ್ ಗೊರಿಲ್ಲಾನ ನೋಡಿ ತುಂಬಾನೇ ಹೆದರ್ಬಿಡ್ತಾನೆ. ಅಯ್ಯೋ, ಇದಂತೂ ಗೊರಿಲ್ಲಾ ಮತ್ತೆ ಮನುಷ್ಯರ ತರ ಮಾತಾಡ್ತಾ ಇದೆ. ಯಾಕೆ? ಏನ್ ಗೊರಿಲ್ಲಾಗಳಿಗೆ ಮಾತಾಡೋ ಅಧಿಕಾರನೇ ಇಲ್ವಾ? ಈಗ ಬೇಗ ಹೇಳಿ, ಏನ್ ತಗೋತೀರಾ ಅಂತ. ನನಗೇನು ಬೇಕಾಗಿಲ್ಲ. ನನ್ನ ಮತ್ತೆ ನನ್ನ ಗರ್ಲ್ ಫ್ರೆಂಡ್ನ ಇಲ್ಲಿಂದ ಹೋಗಕ್ ಬಿಡಿ ಪ್ಲೀಸ್. ಇಲ್ಲ, ನೀವಂತೂ ಇಲ್ಲಿ ತಿಂಡಿ ತಿನ್ಲೇಬೇಕು. ಅಷ್ಟ್ರಲ್ಲಿ ಅಲ್ಲಿಗೆ ಕೃಷ್ಣ ಬರ್ತಾನೆ. ಅಯ್ಯೋ, ಏನಾಯ್ತು? ನೀವ್ ತಿನ್ನಕ್ ಏನ್ ತಗೋತೀರಾ ಅಂತ ಹೇಳ್ತಾನೆ ಇಲ್ವಲ್ಲ? ಮತ್ ಯಾಕೆ ನೀವು ಗಾಬರಿ ಆಗಿದ್ದೀರಾ? ಅಯ್ಯೋ, ಇದ್ ಯಾವ ತರ ಡಾಬಾ ಗುರು? ಗೊರಿಲ್ಲಾ ಮನುಷ್ಯರ ತರ ಮಾತಾಡ್ತಾ ಇದೆ. ಅವರಿಬ್ರು ಅಲ್ಲಿಂದ ತಕ್ಷಣ ಹೊರಟೋಗ್ತಾರೆ. ನೀನ್ ನೋಡ್ದ್ಯಾ ಕೃಷ್ಣ? ಅವರಿಬ್ರು ಏನು ತಿಂದೆ ಕುಡಿದೆ ಇಲ್ಲಿಂದ ಓಡೋಗ್ಬಿಟ್ರು. ನನ್ನ ಶಾಪ ಹೇಗ್ ಮುರಿಯುತ್ತೆ? ಅಯ್ಯೋ, ಅವ್ರು ನಿನ್ನ ನೋಡ್ಬಿಟ್ಟು ಹೆದರ್ಕೊಂಡು ಓಡೋದ್ರು ಅಷ್ಟೇ. ನನಗನ್ಸುತ್ತೆ ನಾವು ಬೇರೆ ಏನಾದ್ರೂ ಯೋಚನೆ ಮಾಡ್ಬೇಕು ಅಂತ. ನೀನೊಂದ್ ಕೆಲ್ಸ ಮಾಡು. ನಿನ್ನ ನೋಡಿದ್ರೆ ಈ ಡಾಬಾಗೆ ಯಾರು ತಿಂಡಿ ತಿನ್ನಕ್ ಬರಲ್ಲ. ನಿನ್ನ ಕೈಯಾರೆ ಬಿಸಿ ಬಿಸಿ ಇಡ್ಲಿ ಮಾಡ್ಕೊಂಡು ನೀನಂಗ್ ನಿನ್ನ ಸೈಕಲ್ ಎತ್ಕೊಂಡು ಊರಿಗೆ ಹೋಗಿ ಮನೆ ಮನೆಗೂ ಇಡ್ಲಿ ಮಾರು. ಬಹುಶಃ ನೀನು ಸರಿಯಾಗಿ ಹೇಳ್ತಿದ್ಯಾ. ಈ ಮಾತನ್ನ ಹೇಳಿ ಗೊರಿಲ್ಲಾ ಅಡ್ಗೆ ಮನೆಗೆ ವಾಪಸ್ ಹೋಗತ್ತೆ. ಮತ್ತೆ ಬಿಸಿ ಬಿಸಿಯಾದ ಇಡ್ಲಿಯನ್ನ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಹಾಡ್ ಕೂಡ ಹೇಳ್ತಿದ್ದ. ಸ್ವಲ್ಪ ಹೊತ್ತಿಗೆ ಗೊರಿಲ್ಲಾ ಇಡ್ಲಿನ ತಗೊಂಡು ಸೈಕಲ್ ಮೇಲೆ ಹತ್ತಿ ಹೊರಟ್ಬಿಡ್ತಾನೆ. ಊರಲ್ಲಿ 5 ವರ್ಷದ ಹುಡ್ಗ ಅವ್ರ ಅಮ್ಮನ ಹತ್ರ ಹಠ ಮಾಡ್ತಿರ್ತಾನೆ. ಅಮ್ಮ, ನಾನು ಇಡ್ಲಿ ತಿನ್ಬೇಕು. ಅಲ್ಲ, ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ಗೆ ಮಾರ್ಕೆಟ್ ಅಲ್ಲಿ ಇಡ್ಲಿ ಕೊಡ್ಸಿದ್ದೆ. ನಿನ್ ಹೊಟ್ಟೆ ಯಾಕೆ ತುಂಬಲ್ಲ ಅಂತ. ನನಗ್ ಗೊತ್ತಿಲ್ಲ ಅಮ್ಮ, ನಾನು ಇಡ್ಲಿ ತಿನ್ಬೇಕು.
ಅಯ್ಯೋ ಎಲ್ಲಿಂದ ತರ್ಲಿ ನಿನ್ಗೆ ಇಡ್ಲಿ? ಸಾಯಂಕಾಲ ನಿಮ್ಮಪ್ಪ ಬರ್ತಾರಲ್ಲ ಅವಾಗ ಕರ್ಕೊಂಡ್ ಹೋಗ್ತಾರೆ. ಈಗ ನೀನ್ ಸ್ವಲ್ಪ ಹಾಲ್ ಕುಡಿ. ಆಗ ಆ ಹೆಂಗ್ಸಿನ್ ಕಿವಿಗೆ ಗೊರಿಲ್ಲಾ ಮಾತು ಕೇಳ್ಸತ್ತೆ. ಗೊರಿಲ್ಲಾ ಸೈಕಲ್ ಇಂದ ಬಂದು ಇಳಿಯುತ್ತೆ. ಅಯ್ಯೋ ಅಕ್ಕವ್ರೆ, ಯಾಕೆ ಮಗು ಮನ್ಸಿಗೆ ಬೇಜಾರ್ ಮಾಡ್ತಾ ಇದೀರಾ? ತಗೊಳ್ಳಿ ಬಿಸಿ ಬಿಸಿ ಇಡ್ಲಿ. ಬೇಗ ನಿಮ್ ಮಗು ಬಾಯಿಗೆ ತುರುಕ್ಬಿಡಿ, ನನ್ನ ಮಾತಿನ ಅರ್ಥ ತಿನ್ನಿಸ್ಬಿಡಿ. ಈ ಮಾತನ್ನ ಹೇಳಿ ಗೊರಿಲ್ಲಾ ಮಗು ಹತ್ರ ಬರುತ್ತೆ. ತಗೋ ಇದನ್ನ, ಹೆದರ್ಬೇಡ, ಇಡ್ಲಿ ತಿನ್ನು. ಮಗು ಭಯ ಪಡ್ತಾನೆ ಇಡ್ಲಿ ತಗೊಂಡು ತಿನ್ನತ್ತೆ. ಮಗು ಇಡ್ಲಿ ತಿಂದು ತನ್ ತಾಯಿ ಹತ್ರ ಹೇಳುತ್ತೆ, ಅಮ್ಮ, ಈ ಇಡ್ಲಿ ತುಂಬಾನೇ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿರೋ ಇಡ್ಲಿ ನಾನ್ ಯಾವತ್ತೂ ತಿಂದೇ ಇಲ್ಲ. ಗೊರಿಲ್ಲಾ ಅಮ್ಮನ್ನ ನೋಡಿ ಹೇಳುತ್ತೆ, ತಗೊಳ್ಳಿ ಅಕ್ಕವ್ರೆ, ನೀವು ತಿನ್ನಿ, ಸಖತ್ ರುಚಿಯಾಗಿರುತ್ತೆ. ಈ ಮಾತನ್ನ ಹೇಳಿ ಗೊರಿಲ್ಲಾ ಸೈಕಲ್ ಹತ್ತಿ ಹೊರಟ್ಬಿಡತ್ತೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಇಬ್ರು ಕುಡುಕರು ಜೊತೆಯಾಗಿ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅಯ್ಯೋ, ನೆನೆ ರಾತ್ರಿ ನನ್ನ ಹೆಂಡತಿ ನನ್ನ ಖಾಲಿ ಹೊಟ್ಟೆಯಲ್ಲಿ ಮನೆಯಿಂದ ಆಚೆ ಹಾಕ್ಬಿಟ್ಲು. ಅಯ್ಯೋ ಅದ್ ಹೇಳ್ಬೇಡ ಅಪ್ಪ, ನನಗೂ ಅದೇ ಕತೆ ಆಗೋಯ್ತು. ನಾನು ನೆನ್ನೆ ರಾತ್ರಿಯಿಂದ ಹಸ್ಕೊಂಡೇ ಇದ್ದೀನಿ. ನಿನ್ನ ಹತ್ರ ದುಡ್ಡೇನಾದ್ರೂ ಇದೆಯಾ? ನನ್ನ ಹತ್ರ ಎಲ್ಲಿಂದ ದುಡ್ಡು ಬರುತ್ತೆ ನನ್ನ ಗೆಳೆಯ? ನನ್ನ ಹೆಂಡತಿ ನನ್ನ ಹತ್ರ ಇದ್ದಿದ್ದ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ಲು. ಮತ್ತೆ ಹೇಳೋದ್ಲು ಮನೆ ಒಳಗಡೆ ಕಾಲಿಡ್ಬೇಡ ಅಂತ. ನನ್ನ ಹೇಳ್ತೀನೋ ನಂಗೆ ಹಂಗೆ ಹೇಳದ್ಲಪ್ಪ. ನನಗೆ ಹಸುವೆ ತಡೆಯಕ್ಕಾಗ್ತಾ ಇಲ್ಲ. ಆ ಇಬ್ರು ಕುಡುಕರ ಮುಂದೆ ಇದ್ದಕ್ಕಿದ್ದಾಗೆ ಗೊರಿಲ್ಲಾ ಸೈಕಲ್ ತಗೊಂಡ್ ಬಂದು ನಿಂತು ಬಿಡತ್ತೆ. ಅದೇನಂದ್ರೆ ನಿಮ್ಮಿಬ್ಬರಿಗೂ ಈ ಪ್ರಸಾದನ ತಿನ್ಸೋ ಅಧಿಕಾರ ನನಗಿಲ್ಲ. ನೀವಿಬ್ರು ಈಗ ನಶೆಯಲ್ಲಿ ತೇಲಾಡ್ತಾ ಇದ್ದೀರಾ. ಆದ್ರೆ ನನಗೆ ನಿಮ್ ಮುಖ ಹೇಳ್ತಾ ಇದೆ ನಿಮ್ಗೆ ತುಂಬಾ ಹಸುವಾಗಿದೆ ಅಂತ. ತಗೊಳ್ಳಿ ಇಡ್ಲಿ ತಿನ್ನಿ. ಅಯ್ಯೋ, ನಾನಿದೇನ್ ನೋಡ್ತಾ ಇದ್ದೀನಿ? ರಾತ್ರಿ ಕುಡ್ದಿದ್ದು ಇನ್ನೂ ಇಳ್ದಿಲ್ವಾ? ನಿಜ ಕಣಪ್ಪ, ನಮ್ ಮುಂದೆ ಗೊರಿಲ್ಲಾ ಇದೆ. ನೀವಿಬ್ರೀಗ ಮಾತಾಡ್ ನಿಲ್ಲಿಸ್ತೀರಾ? ಸುಮ್ನೆ ಇಡ್ಲಿ ತಗೊಂಡು ತಿನ್ನಿ. ಅವರಿಬ್ರು ಭಯ ಪಡ್ತಾನೆ ಗೊರಿಲ್ಲಾ ಕೈಯಿಂದ ಇಡ್ಲಿ ತಗೋತಾರೆ. ಮತ್ತೆ ಇಡ್ಲಿ ತಿಂತಾ ಇದ್ದ ಹಾಗೇನೆ ಅವರಿಬ್ರು ಮುಖದಲ್ಲಿ ಮಿಂಚು ಹೊಳಿಯತ್ತೆ. ಆ ದಿನದ ನಂತರ ಪ್ರತಿದಿನ ಹೀಗೆ ಆಗ್ತಾ ಇರತ್ತೆ. ಕೃಷ್ಣ ಡಾಬಾ ನಡೆಸ್ತಿದ್ದ, ಮತ್ತೆ ಗೊರಿಲ್ಲಾ ದಿನ ಇಡ್ಲಿ ಮತ್ತೆ ಪಾಪಡಿ ತಗೊಂಡ್ ಹೋಗಿ ಊರಿನ ಎಲ್ಲಾ ಜನಕ್ಕೆ ಫ್ರೀಯಾಗಿ ತಿನ್ನಿಸ್ತಿದ್ದ. ಸ್ವಲ್ಪ ದಿನ ಆದ್ಮೇಲೆ ಊರಿನ ಜನರ ಮನ್ಸಲ್ಲಿ ಗೊರಿಲ್ಲಾ ಬಗ್ಗೆ ಇದ್ದ ಭಯ ಎಲ್ಲ ಹೊರಟೋಗಿತ್ತು. ಈಗ ಮಕ್ಳು ಮತ್ತೆ ಮುದುಕರು ಗೊರಿಲ್ಲಾ ಬರೋದನ್ನೇ ಕಾಯ್ತಾ ಇರ್ತಿದ್ರು. ಒಬ್ಬ ಮುದುಕ ಗೊರಿಲ್ಲಾ ಬರೋದನ್ನೇ ಕಾಯ್ತಾ ಇದ್ದ. ಅಪ್ಪ, ನನ್ನ ಗೊರಿಲ್ಲಾ ಮಗನೇ, ಎಲ್ಲಿದ್ದೀಯಾ? ನಾನು ಅವಾಗಿಂದ ಹಸ್ಕೊಂಡ್ ಸಾಯ್ತಾ ಇದ್ದೀನಿ. ನನಗೆ ನಿನ್ ಡಾಬಾ ಹತ್ರ ಬರಕ್ಕಾಗಲ್ಲ, ಯಾಕಂದ್ರೆ ನನಗೆ ತುಂಬಾ ವಯಸ್ಸಾಗಿದೆ. ಆಗ ಗೊರಿಲ್ಲಾ ಸೈಕಲ್ ಇಂದ ಅಲ್ಲಿಗ್ ಬರುತ್ತೆ. ನೀವ್ ಕರೆದ್ರಿ ಮತ್ ನಾವ್ ಬಂದ್ಬಿಟ್ವಿ. ನನ್ನ ಸೈಕಲ್ ಚೈನ್ ಬಿಚ್ಚೋಗ್ಬಿಡ್ತು, ಮತ್ತೆ ನಾ ಸರಿ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟೆ. ನಾವು ಮಾಡಿರೋ ಮೆಣಸಿನ್ಕಾಯ ಪಾಪಡ್ ಒಂದ್ಸಲ ತಿನ್ನಿ, ಮತ್ತೆ ನನ್ನ ಗುಣಗಾನ ಮಾಡ್ತಾನೆ ಇರಿ. ನನಗ್ ಕೆಲವೊಮ್ಮೆ ಅನ್ನಿಸ್ತಾ ಇರುತ್ತೆ, ನೀನ್ ಇಲ್ಲಿಂದ ಹೊರಟ್ಬಿಟ್ರೆ ಗೊರಿಲ್ಲಾ ನನ್ನ ಕತೆ ಏನಾಗುತ್ತೋ ಅಂತ. ಟೆನ್ಷನ್ ತಗೋಬಿಡಿ ತಾತ. ನನ್ನ ಡಾಬಾ ಇದೆಯಲ್ಲ, ಅಲ್ಲಿ ನಿಮ್ಗೋಸ್ಕರ ಲೈಫ್ ಟೈಮ್ ಫ್ರೀ ಊಟ. ಅದು ಅಲ್ದೆ ನಿನ್ನ ಲೈಫ್ ತಾನೇ ಎಷ್ಟು ದಿನ ಇದೆ. ಗೊರಿಲ್ಲಾ ಮಾತನ್ನ ಕೇಳಿ ಮುದುಕ ನಗಕ್ ಶುರು ಮಾಡ್ತಾನೆ. ಗೊರಿಲ್ಲಾ ಅಲ್ಲಿಂದ ಸೀದಾ ಡಾಬಾಗೆ ಬರ್ತಾನೆ. ಆಗ ಅವನ ಶರೀರದಲ್ಲಿ ಒಂದು ವಿಚಿತ್ರವಾದ ಪರಿವರ್ತನೆ ಆಗತ್ತೆ. ಮತ್ತೆ ನೋಡ್ತಾ ಇದ್ದ ಹಾಗೆ ಅವನ್ ಗಜೋದರ ಆಗಿ ಬದ್ಲಾಗ್ತಾನೆ. ಅಯ್ಯೋ, ನನಗನ್ಸುತ್ತೆ ನಿನ್ನ ಶಾಪ ಮುಕ್ತಿ ಆಯ್ತು ಅಂತ. ನೀನ್ ಸರಿಯಾಗಿ ಹೇಳ್ದೆ. ನಾನು ಊರಿನ ಜನರ ಸೇವೆ ಮಾಡ್ತಾ ಮಾಡ್ತಾ ನನಗೆ ನೆನಪೇ ಇರ್ಲಿಲ್ಲ ಯಾವಾಗ 1000 ಜನ ದಾಟ್ಬಿಟ್ರು ಅಂತ. ಹಾಗಿದ್ರೆ ನಾನೀಗ ಈ ಡಾಬಾಯಿಂದ ಹೊರಡೋ ಸಮಯ ಬಂದಿದೆ. ಅಯ್ಯೋ ಇಲ್ಲ ಕಣೋ, ಇನ್ ಮುಂದೆ ಈ ಡಾಬಾನ ನಾವಿಬ್ರು ಸೇರ್ಕೊಂಡು ನಡ್ಸೋಣ. ಈಗ ಬದಲಾವಣೆ ಏನಂದ್ರೆ, ಮೊದ್ಲು ಗೊರಿಲ್ಲಾ ಆಗಿ ನಾನು ಸೈಕಲ್ ಅಲ್ಲಿ ಡೆಲಿವರಿ ಮಾಡ್ತಾ ಇದ್ದೆ. ಇನ್ನು ಮುಂದೆ ಗಜೋದರನಾಗಿ ಸೈಕಲ್ ಅಲ್ಲಿ ಡೆಲಿವರಿ ಮಾಡ್ತೀನಿ. ಹಾ, ಈಗ ಡಾಬಾದಲ್ಲಿ ಏನೆಲ್ಲ ಲಾಭ ಸಿಗುತ್ತೋ ಅದನ್ನ 50-50 ಮಾಡ್ಕೊಳ್ಳೋಣ. ಗಜೋದರನ್ ಮಾತ್ ಕೇಳಿ ಕೃಷ್ಣ ನಗೋಕ್ ಶುರು ಮಾಡ್ತಾನೆ. ಆ ದಿನದ ನಂತರ ಅವರಿಬ್ರಲ್ಲಿ ತುಂಬಾ ಒಳ್ಳೆ ಸ್ನೇಹ ಆಗತ್ತೆ.